ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಅಧ್ಯಾಯದ ಪ್ರಥಮ ಭಾಗವಾಗಿರುವ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅನ್ನುವಂತಹ ಆ ಟಾಪಿಕ್ ಮೇಲೆ ಮೊದಲ ಪಾರ್ಟನ್ನು ನಾನು ಚರ್ಚೆ ಮಾಡಿದ್ದೆ. ಎರಡನೇ ಪಾರ್ಟಾಗಿ 1935ರ ಭಾರತ ಸರ್ಕಾರದ ಕಾಯ್ದೆ ಅನ್ನೋದರ ಕುರಿತು ನಾನು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ. ಇವತ್ತು ಅದೇ ಸರಣಿಯನ್ನು ಮುಂದುವರಿಸುತ್ತಾ ಅದರ ಮೂರನೇ ಭಾಗವಾಗಿರುವಂತಹ ಅತ್ಯಂತ ಪ್ರಮುಖವಾಗಿರುವ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅನ್ನುವಂತಹ ಈ ಟಾಪಿಕ್ನ ಒಂದು ವಿಷಯ ವಿವರಣೆಯನ್ನು ಈ ಒಂದು ವಿಡಿಯೋದ ಮೂಲಕ ನಾನು ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತು, ನಮ್ಮ ಭಾರತ ಸ್ವಾತಂತ್ರ್ಯವಾದ ನಂತರ ಸ್ವಾತಂತ್ರ್ಯವಾಗುವ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ನಾವು 1935ರ ಕಾಯ್ದೆಯ ಆ ಒಂದು ಭಾಗದಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ ಭಾರತದ ಈ ಒಂದು ರಾಜಕೀಯ ವ್ಯವಸ್ಥೆ ಉಗಮ ಆಗುವ ಬೆಳವಣಿಗೆ ಹೊಂದುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ 1909ರ ಕಾಯ್ದೆ ಆಗಿರಬಹುದು, 1919ರ ಕಾಯ್ದೆ ಆಗಿರಬಹುದು, ಅಥವಾ 1935ರ ಭಾರತ ಸರ್ಕಾರದ ಕಾಯ್ದೆ ಆಗಿರ್ಬೋದು. ಇವು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದವು. ಆದರೆ ಈ ಎಲ್ಲ ಕಾಯ್ದೆಗಳು ಕೂಡ ಭಾರತೀಯರ ಮೂಲ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಭಾರತೀಯರ ಹೋರಾಟದ ಫಲವಾಗಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕು ಅನ್ನುವ ನಿರ್ಧಾರಕ್ಕೆ ಬರುವಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಯಾವ ಕಾಯ್ದೆಯ ಮೂಲಕ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಅನ್ನೋದನ್ನೇ ಈ ಒಂದು ವಿಷಯದ ಚರ್ಚೆಯ ವಸ್ತು ಆಗಿದೆ. ಹಾಗಾಗಿ ಈ ಒಂದು ವಿಷಯದ ಕುರಿತು ನಾವು ಚರ್ಚೆ ಮಾಡೋಣ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಈ ಒಂದು ಚರ್ಚೆ ಪ್ರಾರಂಭಕ್ಕೆ ಮುನ್ನ ನೀವಿನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಈಗ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಕುರಿತು ನಾವು ಇಲ್ಲಿ ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರುವಂತೆ 1935ರ ಭಾರತ ಸರ್ಕಾರದ ಕಾಯ್ದೆ ನಮ್ಮ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ವಿಫಲ ಆಯಿತು ಅನ್ನೋದನ್ನು ನಾವೆಲ್ಲ ತಿಳಿದುಕೊಂಡಿರುವಂಥದ್ದು. ಯಾಕೆಂದರೆ ಈ ಹಿಂದಿನ ಸುಧಾರಣಾ ಕಾಯ್ದೆಗಳೂ ಕೂಡ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾಗಿದ್ದವು. 1909ರ ಕಾಯ್ದೆ ವಿಫಲವಾದ ಕಾರಣ 1919ರಲ್ಲಿ ಮಾಂಟೆಗೊ ಚೆಮ್ಸ್ಫೋರ್ಡ್ ವರದಿಯನ್ನು ನೀಡಲಿಕ್ಕೆ ಒಂದು ಕಮಿಟಿ ರಚನೆ ಮಾಡಲಾಯಿತು. ಬಟ್ ಆ ಒಂದು ವರದಿಯಲ್ಲಿ ನೀಡಿರುವಂತಹ ಆ ಒಂದು ಭಾರತೀಯರ ಬೇಡಿಕೆ ಈಡೇರಿಸದ ಕಾರಣ ಮತ್ತೆ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ನಾವು ಜಾರಿ ಮಾಡಿದ್ವಿ. ಆ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಇನ್ನೂ ಬಹಳಷ್ಟು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಂಥದ್ದಿದ್ದರೂ ಕೂಡ ಅತ್ಯಂತ ಪ್ರಮುಖವಾಗಿ ಭಾರತೀಯರಿಗೆ ಸ್ವಾತಂತ್ರ್ಯ ನೀಡಬೇಕು, ಅವರಿಗೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅನ್ನುವಂಥದ್ದು ಅಲ್ಲಿ ನಾವು ಕಂಡು ಬರಲಿಲ್ಲ. ಹಾಗಾಗಿ ಆ ಒಂದು 1935ರ ಭಾರತ ಸರ್ಕಾರ ಕಾಯ್ದೆಯೂ ಕೂಡ ಭಾರತೀಯರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ವಿಫಲ ಆದ ಕಾರಣ 1947ರ ಈ ಒಂದು ಹೋರಾಟಕ್ಕೆ ಇನ್ನಷ್ಟು ಪುಷ್ಟಿ ದೊರೆಯಿತು. ನಿಮಗೆಲ್ಲ ಗೊತ್ತಿರಲಿ, ಸ್ವತಂತ್ರ ಭಾರತಕ್ಕೆ ಸಂವಿಧಾನ ರಚಿಸಲಿಕ್ಕೆ ರಾಜ್ಯಾಂಗ ರಚನಾ ಸಮಿತಿಯನ್ನು ರಚಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಕಾಂಗ್ರೆಸ್ ಏನು ಮಾಡ್ತದೆ ಅಂದರೆ 1939ರಲ್ಲಿ ಪುನರುಚ್ಚಾರ ಮಾಡ್ತದೆ. ಅಂದರೆ ಆ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಮತ್ತೆ ಹೋರಾಟ ಪ್ರಾರಂಭ ಮಾಡ್ತದೆ. ಅಂದರೆ 1935ರ ಸರ್ಕಾರದ ಕಾಯ್ದೆಯಲ್ಲಿ ಬಹಳಷ್ಟು ಬೇಡಿಕೆಗಳು ಭಾರತೀಯರ ಈಡೇರಿಸುವ ಹಂತ ಇದ್ದರೂ ಕೂಡ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅನ್ನುವಂತಹ ಕಾರಣದಿಂದ ರಾಜ್ಯಾಂಗ ರಚನಾ ಅಂದರೆ ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವ ತನ್ನ ಬೇಡಿಕೆಯನ್ನು ಬ್ರಿಟಿಷರ ಆ ಒಂದು ಸರ್ಕಾರದ ಮುಂದೆ ಕಾಂಗ್ರೆಸ್ ಇಡ್ತದೆ. ಯಾವಾಗ ಅಂದರೆ 1939ರಲ್ಲಿ ಅದನ್ನು ಇಡ್ತದೆ. ಆಗ ಈ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಪರಿಗಣಿಸ್ತದೆ. ಇವರು ಹೋರಾಟ ಬಿಡೋದಿಲ್ಲ ಅನ್ನುವಂತಹ ಕಾರಣದಿಂದ ಅದು ಏನು ಮಾಡ್ತದೆ, ಈ ಒಂದು ಬೇಡಿಕೆಯನ್ನು ಪರಿಗಣಿಸ್ತದೆ. ಈ ಬೇಡಿಕೆ ಪರಿಗಣಿಸಿ ಆ ಸಂದರ್ಭದಲ್ಲಿ 1939ರಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧ ಪ್ರಾರಂಭ ಆಗಿರ್ತದೆ. ಆ ದ್ವಿತೀಯ ಜಾಗತಿಕ ಮಹಾಯುದ್ಧ 1945ರವರೆಗೆ ನಡೀತದೆ. ಅದು ನಮಗೆಲ್ಲ ಗೊತ್ತಿರುವಂಥದ್ದು. ಈ ದ್ವಿತೀಯ ಜಾಗತಿಕ ಮಹಾಯುದ್ಧ ಪ್ರಾರಂಭವಾದ ನಂತರ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಅವರನ್ನು ಭಾರತಕ್ಕೆ ಕಳುಹಿಸಿಕೊಡ್ತದೆ. ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಅವರನ್ನು ಭಾರತಕ್ಕೆ ಕಳಿಸಿಕೊಡ್ತದೆ. ಅವರು ಈ ಕೆಲವೊಂದು ಪ್ರಸ್ತಾವನೆಗಳನ್ನು
ಅವರು ಸರ್ಕಾರದ ಮುಂದೆ ಇಡ್ತಾರೆ. ಯಾವ ಪ್ರಸ್ತಾವನೆಗಳು? ಈ ಕ್ರಿಪ್ಸ್ ಕಮಿಟಿ ಯಾವ ಪ್ರಸ್ತಾವನೆಗಳನ್ನು ಸರ್ಕಾರದ ಮುಂದೆ ಇಡ್ತದೆ ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಮೊದಲನೆಯದಾಗಿ, ಈ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನ ರಚಿಸಿಕೊಳ್ಳಲಿಕ್ಕೆ ಒಂದು ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡಬೇಕು. ನೋಡಿ, ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನ ರಚನೆ ಮಾಡಿಕೊಳ್ಳಲಿಕ್ಕೆ ಒಂದು ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ಏನು ಮಾಡಬೇಕು ಅಂತ ಶಿಫಾರಸು ಮಾಡ್ತದೆ? ರಚನೆ ಮಾಡಬೇಕು. ರಾಜ್ಯಾಂಗ ರಚನಾ ಸಮಿತಿಯನ್ನು ರಚನೆ ಮಾಡಬೇಕು ಅಂತ. ಇನ್ನು ಎರಡನೆಯದಾಗಿ ಅತ್ಯಂತ ಪ್ರಮುಖವಾಗಿರುವಂತಹ ಶಿಫಾರಸು ಅಂದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಅಂದರೆ ಸಂಪೂರ್ಣವಾಗಿ ನಿರ್ಧಾರ ಕೈಗೊಳ್ಳುವಂತಹ ಸ್ಥಾನಮಾನವನ್ನು ಭಾರತಕ್ಕೆ ನೀಡಬೇಕು ಅಂತ ಕ್ರಿಪ್ಸ್ ಕಮಿಟಿ ಶಿಫಾರಸು ಮಾಡ್ತದೆ. ಆದರೆ ಕ್ರಿಪ್ಸ್ ಕಮಿಟಿಯವರು ನೀಡಿರುವಂತಹ ಈ ಒಂದು ಪ್ರಸ್ತಾವನೆಯನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಸಾರಾಸಗಟಾಗಿ ತಿರಸ್ಕಾರ ಮಾಡ್ತವೆ. ಸಾರಾಸಗಟಾಗಿ ಕ್ರಿಪ್ಸ್ ಕಮಿಟಿಯ ಈ ಒಂದು ತೀರ್ಮಾನವನ್ನು ಅಥವಾ ಈ ಒಂದು ಶಿಫಾರಸನ್ನು ತಿರಸ್ಕಾರ ಮಾಡಿ ಆ ಕಮಿಟಿಯ ವಿರುದ್ಧ ಅಥವಾ ಮತ್ತೆ ಹೋರಾಟವನ್ನು ಮುಂದುವರಿಸ್ತವೆ. ಇದೇ ಏನು ಕಾರಣ ಆಗ್ತದೆ ಅಂದರೆ 1942ರ ಚಲೆ ಜಾವ್ ಚಳುವಳಿ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟ್ಗೆ ಕಾರಣ ಆಗ್ತದೆ, ನಾಂದಿ ಆಗ್ತದೆ. ಏನು ಅದು ಅತ್ಯಂತ ಪ್ರಮುಖವಾಗಿ ಆ ಒಂದು ಕ್ರಿಪ್ಸ್ ಕಮಿಟಿ ಪ್ರಸ್ತಾವನೆ ಏನಿಟ್ಟಿತ್ತು ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ಈ ಇಂಗ್ಲೆಂಡ್ನಲ್ಲಿ ಚುನಾವಣೆ ನಡೀತದೆ. ಇಂಗ್ಲೆಂಡ್ನಲ್ಲಿ ಕಾಲಕ್ಕೆ ಚುನಾವಣೆ ನಡೀತದೆ. ಪ್ರಧಾನಮಂತ್ರಿ ನೇತೃತ್ವದ ಸರ್ಕಾರ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಚುನಾವಣೆ ನಡೀತದೆ. ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಲೇಬರ್ ಪಕ್ಷ ಏನಾಗ್ತದೆ ಅಂದರೆ ನಿಚ್ಚಳವಾದ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತದೆ. ಅಂದರೆ ವಿರೋಧ ಪಕ್ಷವಾಗಿರುವಂತಹ ಲೇಬರ್ ಪಕ್ಷ ನಿಚ್ಚಳವಾದ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತದೆ. ಆಗ ಚರ್ಚಿಲ್ ಅವರ ಸ್ಥಾನದಲ್ಲಿ ಕ್ಲೆಮೆಂಟ್ ಅಟ್ಲೆ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಇಲ್ಲಿಯವರೆಗೆ ಚರ್ಚಿಲ್ ಅವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆವಾಗ ಕ್ಲೆಮೆಂಟ್ ಅಟ್ಲೆ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಭಾರತದ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಅಥವಾ ಪರಿಹರಿಸುವಲ್ಲಿ ಲೇಬರ್ ಪಕ್ಷ ನಿಜವಾಗಿಯೂ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತದೆ. ಅಂದರೆ ಈ ಭಾರತದ ಬೇಡಿಕೆಗಳನ್ನು ಈಡೇರಿಸುವಂತಹ ಈ ಒಂದು ಪ್ರಯತ್ನ ಆ ಲೇಬರ್ ಪಕ್ಷ ಏನು ಮಾಡ್ತದೆ ಅಂದರೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತದೆ. ಈ ಭಾರತದ ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ 1946ರಲ್ಲಿ ಒಂದು ಕ್ಯಾಬಿನೆಟ್ ಮಿಷನ್ ಕಳುಹಿಸುವುದಾಗಿ ಘೋಷಣೆ ಮಾಡಿ ಕ್ಯಾಬಿನೆಟ್ ಮಿಷನ್ನನ್ನು ಭಾರತಕ್ಕೆ ಕಳಿಸ್ತದೆ. ಭಾರತದ ಬಿಕ್ಕಟ್ಟು ಅಂದರೆ ಭಾರತ ಏನು ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೆಯೋ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಅನೇಕ ಮಹಾನ್ ನಾಯಕರೆಲ್ಲರೂ ಸೇರಿ ಈ ಹೋರಾಟ ಮಾಡ್ತಾ ಇದ್ರು. ಈ ಹೋರಾಟ ಈ ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ನನ್ನು ರಚನೆ ಮಾಡಿ ಅದನ್ನು ಭಾರತಕ್ಕೆ ಕಳುಹಿಸಲಾಗ್ತದೆ. ಆದರೆ ಆ ಕ್ಯಾಬಿನೆಟ್ ಮಿಷನ್ ಅವರು ನೀಡಿರುವ ಪ್ಲ್ಯಾನ್ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಮಾಡಬೇಕು ಅಂತ ಆ ಒಂದು ಶಿಫಾರಸು ಆ ಒಂದು ಕ್ಯಾಬಿನೆಟ್ ಮಿಷನ್ ಮಾಡಲಿಲ್ಲ. ಅಂದರೆ ಭಾರತವನ್ನು ಇಬ್ಬಾಗ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಜ್ಯಗಳ ರಚನೆಗೆ ಶಿಫಾರಸು ಆ ಕ್ಯಾಬಿನೆಟ್ ಮಿಷನ್ ಏನು ಮಾಡಲಿಲ್ಲ, ಅದು ತನ್ನ ವರದಿಯನ್ನು ಶಿಫಾರಸು ಮಾಡಲಿಲ್ಲ. ಹೀಗಾಗಿ ಮುಸ್ಲಿಂ ಲೀಗ್, ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದ ಮುಸ್ಲಿಂ ಲೀಗ್ ಏನು ಮಾಡ್ತದೆ ಅಂದರೆ ಈ ಒಂದು ಶಿಫಾರಸನ್ನು ತಿರಸ್ಕಾರ ಮಾಡ್ತದೆ. ಯಾಕಂದರೆ ಅವರು ಸ್ವತಂತ್ರವಾದ ಪಾಕಿಸ್ತಾನದ ರಚನೆಗೆ ರಚನೆ ಆಗಬೇಕು ಅನ್ನುವ ಬೇಡಿಕೆ ಇಟ್ಟಂಥವ್ರು. ಆದರೆ ಈ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಮಾಡದ ಕಾರಣ ಮುಸ್ಲಿಂ ಲೀಗ್ ಏನು ಮಾಡ್ತದೆ ಅಂದರೆ ಈ ಒಂದು ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡ್ತದೆ. ಹಾಗಾದರೆ ಆ ಕ್ಯಾಬಿನೆಟ್ ಮಿಷನ್ ಏನನ್ನು ಶಿಫಾರಸು ಮಾಡಿತ್ತು ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಈ ಕೆಳಕಂಡ ಸುಧಾರಣೆ ಅದು ಯಾವುದು? 389 ಸದಸ್ಯ ಬಲದೊಂದಿಗೆ ಸಂವಿಧಾನ ರಚನಾ ಸಭೆಯ ರಚನೆ ಮಾಡಬೇಕು. ನೋಡಿ, ಅವಿಭಜಿತ ಭಾರತ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಭಾಗ ಆಗುವ ಪೂರ್ವದ ವಿಭಜನೆಯಾಗದ ಭಾರತಕ್ಕೆ ಸಂಬಂಧಪಟ್ಟಂತೆ 389 ಸದಸ್ಯ ಬಲದ ಸಂವಿಧಾನ ರಚನಾ ಸಭೆ ರಚನೆ ಮಾಡಬೇಕು ಅಂತ ಶಿಫಾರಸು ಮಾಡ್ತದೆ. ಎರಡನೆಯದಾಗಿ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಧ್ಯಂತರ ಸರ್ಕಾರವನ್ನು ರಚಿಸಬೇಕು.
ಅಂದರೆ ಈಗ ಸ್ವತಂತ್ರ ಭಾರತವಾಗಿ ಚುನಾವಣೆ ನಡೆದು ಆ ಚುನಾವಣೆಯ ನಂತರ ಸರ್ಕಾರ ರಚನೆಯಾಗುವ ಪೂರ್ವದಲ್ಲಿ ಅಲ್ಲಿಯವರೆಗೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಧ್ಯಂತರ ಸರ್ಕಾರವನ್ನು ರಚಿಸಬೇಕು ಅನ್ನುವಂತಹ ಶಿಫಾರಸು ಕ್ಯಾಬಿನೆಟ್ ಮಿಷನ್ ಮಾಡ್ತದೆ. ಮೂರನೆಯದಾಗಿ ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚಿಸುವಂಥದ್ದು. ನೋಡಿ, ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ಇತರ ರಾಜ್ಯಗಳು ಅಂದರೆ ಸಂಸ್ಥಾನಗಳು, ಆಗ ಇಂಡಿಪೆಂಡೆಂಟ್ ಆಗಿ ಇರುವಂತಹ ಆ ರಾಜರಿಂದ ಕೂಡಿರುವ ರಾಜ್ಯಗಳು ಇದ್ದವು, ಸಂಸ್ಥಾನಗಳು ಇದ್ದವು. ಈ ಬ್ರಿಟಿಷ್ ಇಂಡಿಯಾ ಮತ್ತು ಇತರ ರಾಜ್ಯಗಳನ್ನು ಸೇರಿ ಒಂದು ಒಕ್ಕೂಟವನ್ನು ರಚಿಸಬೇಕು ಅನ್ನುವಂತಹ ಶಿಫಾರಸನ್ನು ಈ ಕ್ಯಾಬಿನೆಟ್ ಮಿಷನ್ ಮಾಡ್ತದೆ. ಆದರೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಪ್ರತ್ಯೇಕ ಪಾಕಿಸ್ತಾನದ ರಚನೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಇದು ನಿರಾಕರಣೆ ಮಾಡ್ತದೆ. ಅಂದರೆ ಒಂದು ಸ್ವತಂತ್ರ ಮತ್ತೊಂದು ಪಾಕಿಸ್ತಾನದ ರಚನೆಗೆ ಶಿಫಾರಸು ಮಾಡಬಾರ್ದು ಅಥವಾ ಶಿಫಾರಸು ಮಾಡಲಿಲ್ಲ, ಅದು ಸಾಧ್ಯ ಇಲ್ಲ, ರಚನೆಗೆ ಸಾಧ್ಯ ಇಲ್ಲ ಅನ್ನುವಂತಹದ್ದನ್ನು ಮಾಡಿದಾಗ ಈ ಒಂದು ಕಾರಣದಿಂದ ಮುಸ್ಲಿಂ ಲೀಗ್ ಏನು ಮಾಡ್ತದೆ ಅಂದರೆ ಈ ಒಂದು ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡ್ತದೆ. ಕ್ಯಾಬಿನೆಟ್ ಮಿಷನ್ನ ಪ್ರಕಾರ ತಿರಸ್ಕಾರ ಮಾಡಿದರೂ ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡದೆ ಕೆಲವೊಂದು ಅಂಶಗಳನ್ನು ನಾವು ಅಳವಡಿಸಿಕೊಂಡಿರುವುದನ್ನು ನೋಡಬೇಕು ಅಂತಂದರೆ ಕ್ಯಾಬಿನೆಟ್ನ ಮಿಷನ್ ಪ್ರಕಾರ, ಅವರ ಪ್ಲ್ಯಾನ್ ಪ್ರಕಾರ ಸಂವಿಧಾನ ರಚನಾ ಸಭೆಯನ್ನು ಏನು ಮಾಡ್ತದೆ ಅಂದರೆ ರಚಿಸಲಾಗ್ತದೆ. ಸಂವಿಧಾನ ರಚನಾ ಸಭೆಯನ್ನು ಆ 389 ಸದಸ್ಯರ ಬಲದೊಂದಿಗೆ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಗ್ತದೆ. ಈ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ನಿಮಗೆಲ್ಲ ಗೊತ್ತಿರಲಿ, 1946ರಲ್ಲಿ ರಚನೆಯಾಗಿರುವಂತಹ ಈ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಂಡಿರ್ತಾರೆ. ಅವರು ಆ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸಂವಿಧಾನ ರಚನಾ ಸಭೆಯೇ ಬೇರೆ, ಸಂವಿಧಾನ ಕರಡು ಸಮಿತಿಯೇ ಬೇರೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಳ್ತಾರೆ. 1947ರಲ್ಲಿ ಸಂವಿಧಾನ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊಳ್ತಾರೆ, ಅಥವಾ ಅವರಿಗೆ ಆ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ನೀಡಲಾಗ್ತದೆ. ಸುಮಾರು 7 ಜನರಿಂದ ಒಳಗೊಂಡ 7 ನಾಯಕರನ್ನು ಒಳಗೊಂಡ ಆ ಕರಡು ಸಮಿತಿ ಇರ್ತದೆ. ಆ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ನಮ್ಮ ಸಂವಿಧಾನ ತಜ್ಞ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನೀಡಲಾಗ್ತದೆ. ನೀವು ಇಲ್ಲಿ ನೋಡ್ಬೋದು, ಈ ಚಿತ್ರದಲ್ಲಿ ಆ ಕರಡು ಸಮಿತಿಯ ಸಂಪೂರ್ಣ ಸದಸ್ಯರನ್ನು ಒಳಗೊಂಡ ಒಂದು ಚಿತ್ರ ಇದಾಗಿದೆ. ಅಲ್ಲಿ ಮೆಂಬರ್ಸ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮಧ್ಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೊತೆ ಅವರ ಕಮಿಟಿಯಲ್ಲಿರುವ ಸುಮಾರು 7 ಜನ ಸದಸ್ಯರನ್ನು ನಾವು ಈ ಒಂದು ಚಿತ್ರದಲ್ಲಿ ನೋಡಬಹುದಾಗಿದೆ. ಈ 7 ಜನ ಸೇರಿಯೇ ನಮ್ಮ ಭಾರತದ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿ ಆ ಸಂವಿಧಾನ ರಚನಾ ಸಭೆಯ ಮುಂದೆ ಪ್ರಸ್ತುತಪಡಿಸಿರುವುದನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಇನ್ನು ಮುಂದಿನ ಮಹತ್ವದ ಹೆಜ್ಜೆ ಏನು ಅಂತಂದರೆ ಮೌಂಟ್ ಬ್ಯಾಟನ್ ಯೋಜನೆ. ಮೌಂಟ್ ಬ್ಯಾಟನ್ ಯೋಜನೆ ಅಂದರೆ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿಕ್ಕೆ 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ತಮ್ಮ ನಿಯೋಗದೊಂದಿಗೆ ಭಾರತಕ್ಕೆ ಭೇಟಿ ನೀಡ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನುವ ಕಾರಣದಿಂದಾಗಿ 1947ರಲ್ಲಿ ತಮ್ಮ ಒಂದು ಕಮಿಟಿಯ ಜೊತೆಗೆ ನಿಯೋಗದೊಂದಿಗೆ ಭಾರತಕ್ಕೆ ಭೇಟಿ ನೀಡ್ತಾರೆ. ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ದೇಶ ವಿಭಜನೆಯ ಆಧಾರದ ಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವರ ನಡುವೆ ಒಪ್ಪಂದವನ್ನು ಏರ್ಪಡಿಸ್ತಾರೆ. ಅಲ್ಲಿ ಏನಾಗಿರ್ತಾ ಇದೆ ಅಂತಂದರೆ, ಕಾಂಗ್ರೆಸ್ ದೇಶ ವಿಭಜನೆಯ ವಿರೋಧವನ್ನು ಮಾಡ್ತಾ ಇರ್ತದೆ, ಆದರೆ ಮುಸ್ಲಿಂ ಲೀಗ್ ದೇಶ ವಿಭಜನೆಯ ಪ್ರಸ್ತಾಪವನ್ನು ಅಂಗೀಕಾರ ಮಾಡಬೇಕು, ದೇಶ ವಿಭಜನೆ ಆಗಬೇಕು ಅನ್ನುವಂಥ ಪ್ರಸ್ತಾಪ ಮುಸ್ಲಿಂ ಲೀಗ್ ಮಂಡಿಸ್ತಾ ಇರ್ತದೆ. ಹೀಗಾಗಿ ಈ ಇಬ್ಬರ ಮಧ್ಯದಲ್ಲಿ ಒಂದು ಒಪ್ಪಂದವನ್ನು ಮಾಡುವಂತಹ ಕಾರ್ಯ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬಂದು ಮಾಡ್ತಾರೆ. ಅವರು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇರುವ ಒಂದು ಒಪ್ಪಂದವನ್ನು ಏರ್ಪಡಿಸ್ತಾರೆ. ಹಾಗಾಗಿ ಈ ವಾಸ್ತವವಾಗಿ 1947ರ ಕಾಯ್ದೆಯನ್ನು ನಾವು ಏನಂತ ಕರಿಬೋದು ಅಂದರೆ ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆ ಅಂತ ಕೂಡ ಕರೆದರೂ ತಪ್ಪಿಲ್ಲ. ಹಾಗಾಗಿ 1947ರ ಕಾಯ್ದೆ ಮೌಂಟ್ ಬ್ಯಾಟನ್ ಅವರ ಯೋಜನೆಯ ವಿಸ್ತರಣೆ ಆಗಿದೆ ಅಂತ ಅನ್ನಬಹುದು. ಇನ್ನು
ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳೇನು, ಏನು ಆ ಸ್ವಾತಂತ್ರ್ಯದ ಕಾಯ್ದೆ ಒಳಗೊಂಡಿತ್ತು ಅಂದರೆ ನಾವು ಸ್ವತಂತ್ರವಾಗುವ ಸಂದರ್ಭದಲ್ಲಿ ಜಾರಿಯಾಗಿರುವಂತಹ ಆ ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆಯಾಗಿರುವ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಯಾವ ಅಂಶಗಳನ್ನು ಒಳಗೊಂಡಿತ್ತು ಅಂತಂದರೆ, ಮೊದಲನೆಯದಾಗಿ 15ನೇ ಆಗಸ್ಟ್ 1947ರಂದು ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಅವಕಾಶವನ್ನು ನೀಡುತ್ತದೆ. ನೋಡಿ, ಈ 1947ರ ಕಾಯ್ದೆ ಅತ್ಯಂತ ಪ್ರಮುಖವಾದ ಮುಖ್ಯಾಂಶ ಎಂದರೆ ಭಾರತ ಮತ್ತು ಪಾಕಿಸ್ತಾನ್ ಅನ್ನುವ ಎರಡು ಸ್ವತಂತ್ರ ಡೊಮಿನಿಯನ್ ರಾಜ್ಯಗಳ ಸ್ಥಾಪನೆಗೆ ಅವಕಾಶವನ್ನು ಈ ಒಂದು ಕಾಯ್ದೆ ನೀಡ್ತದೆ. ಇನ್ನು ಎರಡನೆಯದಾಗಿ ಅತ್ಯಂತ ಪ್ರಮುಖವಾಗಿರುವಂಥದ್ದು, ಈ ಕಾಯ್ದೆಯನ್ವಯ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಮತ್ತು ಆಸಾಂನ ಸಿಲ್ಲಟ್ ಪ್ರದೇಶವನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬಂದವು. ಅಂದರೆ ಈ 1947ರ ಕಾಯ್ದೆಯ ಅನುಸಾರ ಬ್ರಿಟಿಷ್ ಇಂಡಿಯಾದ ಬಹುಭಾಗ ಎಲ್ಲ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬರ್ತಾ ಇವೆ. ಇನ್ನು ಇಲ್ಲಿ ಗಡಿಯನ್ನು ಗುರುತಿಸಲಿಕ್ಕೆ ಭಾರತ ಪಾಕಿಸ್ತಾನ ಅನ್ನುವಂತಹ ಎರಡು ಡೊಮಿನಿಯನ್ ರಾಜ್ಯಗಳ ಸ್ಥಾಪನೆಯಾದಾಗ ಗಡಿಯನ್ನು ಗುರುತಿಸಲಿಕ್ಕೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಬೌಂಡರಿ ಕಮಿಷನನ್ನು ನೇಮಕ ಮಾಡ್ತಾರೆ. ಬೌಂಡರಿ ಕಮಿಷನ್ ಅಂದರೆ ಅವರು ಆ ಒಂದು ಗಡಿ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಗಡಿಯನ್ನು ನಿಗದಿ ಮಾಡುವಂತಹ ಕಾರ್ಯ ಮಾಡಲಿಕ್ಕೆ ಮಾಡ್ತಾರೆ. ಹಾಗಾಗಿ ಇದು 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗೆ ಬೀಳ್ತಿರ್ತದೆ. ಬೌಂಡರಿ ಕಮಿಷನ್ ಯಾರ ನೇತೃತ್ವದಲ್ಲಿ ರಚನೆಯಾಯಿತು ಅನ್ನುವಂಥದ್ದು ಅಂದಾಗ ಅಲ್ಲಿ ನಾವು ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನ್ ಅಥವಾ ಗಡಿ ನಿರ್ಧಾರ ಆ ಒಂದು ಆಯೋಗ ರಚನೆ ಆಯಿತು ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ. ಹೀಗೆ ಆ ಭೂಭಾಗದ ವ್ಯಾಪ್ತಿಯನ್ನು ಗುರುತಿಸಲಿಕ್ಕೆ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಬೌಂಡರಿ ಕಮಿಷನನ್ನು ರಚನೆ ಮಾಡಲಾಗ್ತದೆ. ಇನ್ನು ಮೂರನೆಯದಾಗಿ, ಈ ಕಾಯ್ದೆಯನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಅಧಿಪತ್ಯ ಕೊನೆಗೊಳ್ಳುತ್ತದೆ. ಆಗಿನ ಕಾಲದಲ್ಲಿ ಸಾಮ್ರಾಟ್, ಚಕ್ರವರ್ತಿ, ರಾಜ ಅನ್ನುವಂಥದ್ದೆಲ್ಲರೂ ಅಸ್ತಿತ್ವದಲ್ಲಿದ್ದು ಅನೇಕ ರಾಜ್ಯಗಳಲ್ಲಿ. ಈ ಕಾಯ್ದೆಯ ಅನುಸಾರವಾಗಿ ಈ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಅಧಿಪತ್ಯ ಕೊನೆಗೊಳ್ಳುತ್ತದೆ. ಇನ್ನು ನಾಲ್ಕನೆಯದಾಗಿರುವಂಥ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರೂ ಕೂಡ ಶಾಸನ ರಚಿಸುವ ವಿಶೇಷಾಧಿಕಾರ ಅವರು ಹೊಂದಿರುವುದಿಲ್ಲ. ಸಂವಿಧಾನದ ಮುಖ್ಯಸ್ಥರವರೇ ಆಗಿದ್ದರೂ ಕೂಡ, ಸಂವಿಧಾನಾತ್ಮಕವಾಗಿ ರಾಜ್ಯದ ಮುಖ್ಯಸ್ಥರವರೇ ಆಗಿದ್ದರೂ ಕೂಡ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಶಾಸನ ರಚಿಸುವ ವಿಶೇಷಾಧಿಕಾರ ಅವರಿಗೆ ಇರೋದಿಲ್ಲ ಅನ್ನುವಂಥದ್ದನ್ನು ಈ 1947ರ ಕಾಯ್ದೆಯ ಅಂಶವನ್ನು ನಾವು ನೋಡಬಹುದಾಗಿದೆ. ಇನ್ನು ಐದನೆಯದಾಗಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಗುತ್ತದೆ. ಆಗ ಅಸ್ತಿತ್ವದಲ್ಲಿರುವಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಹುದ್ದೆ, ಸೆಕ್ರೆಟರಿ ಆ ಹುದ್ದೆ ಏನಾಗ್ತದೆ ಅಂದರೆ ಈ ಕಾಯ್ದೆಯ ಅನ್ವಯ ರದ್ದಾಗ್ತದೆ. ಅಂದರೆ ಮುಂದಿನ ದಿನಗಳಲ್ಲಿ ಆ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಅಸ್ತಿತ್ವದಲ್ಲಿರೋಲ್ಲ, ಅದು ಹುದ್ದೆನೇ ಅಸ್ತಿತ್ವದಲ್ಲಿ ಇರೋದಿಲ್ಲ. ಇನ್ನು ಆರನೆಯದಾಗಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ 1947ರ ಆಗಸ್ಟ್ 15ನೆಯ ದಿನದಿಂದ ಬ್ರಿಟಿಷ್ ಪಾರಮ್ಯತೆಯು, ಪ್ಯಾರಾಮೌಂಟ್ಸಿ ಅಂತ ಕರಿತೀವಿ, ಬ್ರಿಟಿಷರ ಅಧಿಪತ್ಯ ಪ್ಯಾರಾಮೌಂಟ್ಸಿ, ಅದರ ಹಿಂದಿನ ದಿನದಂದು ಬ್ರಿಟಿಷ್ ಇಂಡಿಯಾ ಸೇರಿದಂತಹ ಯಾವುದೇ ಭಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರೋದಿಲ್ಲ. ಅಂದರೆ 1947ರ ಆಗಸ್ಟ್ 15ನೇ ದಿನದಿಂದ ಹಿಂದೆ ಬ್ರಿಟಿಷ್ ಇಂಡಿಯಾ ಅನ್ನುವಂತಹ ಬ್ರಿಟಿಷರ ಅಧಿಕಾರಕ್ಕೆ ಒಳಗಾಗಿರುವ ಪ್ರದೇಶಗಳಲ್ಲಿಯ ಅಧಿಕಾರ ಅಲ್ಲಿಯ ಯಾವುದೇ ಭಾಗಕ್ಕೆ ಸಂಬಂಧಿಸಿದಂತೆ ಆ ಬ್ರಿಟಿಷರ ಅಧಿಕಾರಕ್ಕೆ ಇರೋದಿಲ್ಲ. ಅದೆಲ್ಲವೂ ಕೂಡ ಸ್ವತಂತ್ರ ಭಾರತಕ್ಕೆ ಒಳಪಟ್ಟಿರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 7ನೇದಾಗಿರುವಂಥದ್ದು, 15ನೇ ಆಗಸ್ಟ್ 1947ರಿಂದ ರಾಜ್ಯಾಂಗ ರಚನಾ ಸಭೆ ಸಂಪೂರ್ಣವಾಗಿ ಸಾರ್ವಭೌಮತ್ವದಿಂದ ಕೂಡಿದ್ದು
ಸಂವಿಧಾನವನ್ನು ರಚಿಸುವಂತಹ ಪೂರ್ಣ ಅಧಿಕಾರ ಆ ರಾಜ್ಯಾಂಗ ರಚನಾ ಸಮಿತಿಗೆ ಇದೆ. 1946ರಲ್ಲಿ ರಾಜ್ಯಾಂಗ ರಚನಾ ಸಮಿತಿ ರಚನೆಯಾಗಿತ್ತು. ಆದರೆ ಇನ್ನೂ ಕೂಡ ಅದರ ಮೇಲೆ ಬ್ರಿಟಿಷ್ ಸರ್ಕಾರದ ಪ್ರಭಾವ ಇತ್ತು. ಆದರೆ ಯಾವಾಗ 1947ರಲ್ಲಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ದೊರೀತೋ ಅಲ್ಲಿಂದ ಆ ಒಂದು ರಾಜ್ಯಾಂಗ ರಚನಾ ಸಮಿತಿ ಸಂಪೂರ್ಣವಾಗಿರುವ ಸಾರ್ವಭೌಮತ್ವದಿಂದ ಕೂಡಿ ತನ್ನ ಸಂವಿಧಾನವನ್ನು ರಚನೆ ಮಾಡುವ ಪೂರ್ಣ ಅಧಿಕಾರ ರಾಜ್ಯಾಂಗ ರಚನಾ ಸಮಿತಿಗೆ ಇತ್ತು. ಇನ್ನು ರಾಜ್ಯಾಂಗ ರಚನಾ ಸಮಿತಿಯ ನೂತನ ಶಾಸನ ಸಭೆ ರಚನೆಯಾಗುವವರೆಗೂ, ನೂತನ ಶಾಸನ ಸಭೆ ಅಂದರೆ ಸ್ವತಂತ್ರ ಭಾರತದ ಸರ್ಕಾರ, ಪ್ರಜಾಪ್ರಭುತ್ವ ಅಂದರೆ ಚುನಾವಣೆಗಳು ನಡೆದು ಶಾಸಕಾಂಗ ರಚನೆಯಾಗುವವರೆಗೆ, ಅಂದರೆ ನೂತನ ಶಾಸನ ಸಭೆ ರಚನೆಯಾಗುವವರೆಗೆ ಈ ರಾಜ್ಯಾಂಗ ರಚನಾ ಸಮಿತಿ ಅಥವಾ ಸಂವಿಧಾನ ರಚನಾ ಸಮಿತಿ ಏನಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಶಾಸಕಾಂಗ, ಲೆಜಿಸ್ಲೇಚರ್ ಆಗಿ ಅದು ರಚನೆಯಾಗಿರುವಂಥದ್ದು ರಾಜ್ಯಾಂಗ ರಚನಾ ಸಮಿತಿ ಆಗಿದ್ದರೂ ಕೂಡ ಹೊಸದಾಗಿ ಸಂವಿಧಾನವನ್ನು ಅಂಗೀಕರಿಸಿ ಚುನಾವಣೆ ನಡೆದು ಆ ನಂತರ ಹೊಸ ಸರ್ಕಾರದ ಶಾಸನ ಸಭೆ ರಚನೆಯಾಗುವವರೆಗೆ, ಅಲ್ಲಿಯವರೆಗೆ ಶಾಸನ ಸಭೆ ಶಾಸಕಾಂಗ ಯಾರಾಗಿರ್ತಾರೆ ಅಂದರೆ ಈ ರಾಜ್ಯಾಂಗ ರಚನಾ ಸಮಿತಿ ಆಗಿರಬೇಕು ಅಂತ, ಕಾರ್ಯನಿರ್ವಹಿಸಬೇಕು ಅಂತ 1947ರ ಕಾಯ್ದೆಯಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಈ ಕಾಯ್ದೆಯನ್ನು ಅನುಮೋದಿಸುವುದರೊಂದಿಗೆ, ಈ ಕಾಯ್ದೆಯನ್ನು ಒಪ್ಪಿಕೊಳ್ಳುವುದರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ್ ಅನ್ನುವಂತಹ ಎರಡು ಸ್ವತಂತ್ರ ದೇಶಗಳ ಸೃಷ್ಟಿ ಉಗಮ ಆಯಿತು. ಅಂದರೆ 1947ರ ಕಾಯ್ದೆ ಅನ್ವಯ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಅನ್ನುವ ಎರಡು ಡೊಮಿನಿಯನ್ ಸ್ವತಂತ್ರವಾಗಿರುವ ಎರಡು ರಾಜ್ಯಗಳ ರಚನೆ, ದೇಶಗಳ ರಚನೆ ಆಯಿತು ಅಂತ ನಾವು ಅನ್ಬೋದು. ಇನ್ನು 8ನೆಯದಾಗಿ ಅತ್ಯಂತ ಪ್ರಮುಖವಾಗಿರುವಂಥದ್ದು, ಹೊಸ ಸಂವಿಧಾನ ರಚನೆಯಾಗುವವರೆಗೂ ತಾತ್ಕಾಲಿಕವಾಗಿ 1935ರ ಕಾಯ್ದೆ, ಆ ಕಾಯ್ದೆಯಲ್ಲಿಯ ಅಂಶಗಳೇ ಜಾರಿಯಲ್ಲಿರಬೇಕು ಅನ್ನುವಂಥದ್ದು ಈ ಒಂದು 1947ರ ಕಾಯ್ದೆಯಲ್ಲಿ ಉಲ್ಲೇಖ ಆಗಿತ್ತು. ಅಂದರೆ ಹೊಸದಾಗಿ ಸಂವಿಧಾನ ರಚನೆಯಾಗುವವರೆಗೆ ಯಾವುದನ್ನು ನಾವು ಫಾಲೋ ಮಾಡಬೇಕು ಅಂದರೆ 1935 ಆ್ಯಕ್ಟನ್ನೇ ಫಾಲೋ ಮಾಡಬೇಕು, ಅಥವಾ ಭಾರತ ಸರ್ಕಾರದ 1935ರ ಕಾಯ್ದೆಯನ್ನು ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಈ 1947ರ ಕಾಯ್ದೆಯಲ್ಲಿ ಅನುಮೋದನೆ ಆಗಿರುವಂಥದ್ದು. ಇದಿಷ್ಟು ಈ 1947ರ ಕಾಯ್ದೆಯ ಮುಖ್ಯಾಂಶ ಆಗಿದೆ. ಬಹುಶಃ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಮುಂದಿನ ಭಾಗದಲ್ಲಿ ನಾವು ಮಧ್ಯಂತರ ಸರ್ಕಾರ ಅನ್ನುವಂಥದ್ದು ಯಾವ ರೀತಿಯ ರಚನೆ ಆಯಿತು, ಯಾರು ಆ ಮಧ್ಯಂತರ ಸರ್ಕಾರ ಅದಕ್ಕೆ ಭಾಗಿಯಾಗಿದ್ದರು ಅನ್ನೋದನ್ನು ನೋಡೋಣ. ನಮಸ್ಕಾರ.